ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆಂಟಿಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಆಂಟಿಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ರಿಸಲ್ಟ್ ಅಪ್ಡೇಟ್ ಬಗ್ಗೆ ಒಂದು ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೇನೆ. ಅದಾದ ನಂತರ ಪೋಸ್ಟ್ ರಿಸಲ್ಟ್ ನೀವು ಏನೇನು ಮಾಡಬೇಕು, ದಟ್ ಎಸ್ಪೆಷಲಿ ಫಾರ್ ಸೈನ್ಸ್ ಸ್ಟೂಡೆಂಟ್ಸು ನೀವು ಯಾವುದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೇನೆ. ಅದೇ ರೀತಿ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡಲಿಕ್ಕೆ ಮುಂಚೆ ಯಾರಾದರೂ ನಮ್ಮ ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಅದೇ ರೀತಿ ನಮ್ಮದೊಂದು ವಾಟ್ಸಪ್ ಗ್ರೂಪ್ ಇದೆ. ಆ ವಾಟ್ಸಪ್ ಗ್ರೂಪಲ್ಲಿ ನಿಮಗೆ ನೀವು KCETಗೆ ಪ್ರಿಪೇರ್ ಆಗ್ತಾ ಇದ್ದರೆ ನಿಮಗೆ ಪ್ರೀವಿಯಸ್ ಇಯರ್ 2017 ಸ್ಟಾರ್ಟ್ ಆಗಿ 2025 ವರೆಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ನ ಸೊಲ್ಯೂಷನನ್ನು ಕೊಟ್ಟು ಯಾವ ಟಾಪಿಕ್ಸ್ ಇಂಪಾರ್ಟೆಂಟ್ ಟಾಪಿಕ್ಸು ಅದನ್ನು ಕೊಟ್ಟಿದ್ದೇವೆ. ಪ್ಲಸ್ ಒಂದಿಷ್ಟು ಶಾರ್ಟ್ಕಟ್ ಟ್ರಿಕ್ಸು ಆ್ಯಂಡ್ ಗೋಲ್ಡನ್ ಟಿಪ್ಸ್ಗಳನ್ನು ಕೊಡ್ತಾ ಇದ್ದೇವೆ. ಇದೆಲ್ಲದರದ್ದು PDF ನಮ್ಮದು ವಾಟ್ಸಪ್ ಗ್ರೂಪಲ್ಲಿ ನಾನು ಶೇರ್ ಮಾಡ್ತಾ ಇದ್ದೇನೆ. ಯಾರು ಇನ್ನೂ ಜಾಯ್ನ್ ಆಗಿಲ್ಲ ಅದರ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ಜಾಯ್ನ್ ಆಗಿ. ಅದೇ ರೀತಿ ಪ್ರತಿದಿನ ಎಂಡ್ ಆಫ್ ದ ಡೇ ಫಿಸಿಕ್ಸಿಂದ ಒಂದು ಚಾಪ್ಟರ್, ಕೆಮಿಸ್ಟ್ರಿಯಿಂದ ಒಂದು ಚಾಪ್ಟರ್, ಮ್ಯಾಥ್ಸಿಂದ ಒಂದು ಚಾಪ್ಟರು, 3 ಚಾಪ್ಟರ್ನ ಮಾಕ್ ಟೆಸ್ಟ್ ಇರುತ್ತೆ. ಅದು ವೆಬ್ ಅಪ್ಲಿಕೇಶನ್ ಟೈಪ್ ಇರುತ್ತೆ. ಅದರಲ್ಲಿ ನೀವು 30 ಮಾರ್ಕ್ಸ್ ಇದು 3 ಸಬ್ಜೆಕ್ಟಿವ್ ಕೂಡ ಮಾಕ್ ಟೆಸ್ಟ್ ಇರುತ್ತೆ. ಅದು ಕೂಡ ಫ್ರೀ ಆಫ್ ಕಾಸ್ಟ್ ಕೊಡ್ತಾ ಇದ್ದೇವೆ. ಸೊ ಅದು ಕೂಡ ಅದೇ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದೇನೆ. ಅದು ನಿಮಗೆ ಆನ್ ಟೈಮ್ ರೀಚ್ ಆಗಬೇಕು ಅಂತಿದ್ರೆ ಆದಷ್ಟು ಬೇಗ ಜಾಯ್ನ್ ಆಗಿ, ಸರಿನಾ? ಓಕೆ, ಅದಾದಮೇಲೆ ಈಗ ವಿಷಯಕ್ಕೆ ಬಂದರೆ, ಈ ಒಂದು ವಿಡಿಯೋಕ್ಕೆ ಬಂದರೆ ಫಸ್ಟು ರಿಸಲ್ಟ್. ಸೊ ಅಫಿಷಿಯಲ್ ಆಗಿ ಏನು ಹೇಳ್ತಾ ಇದ್ದಾರೆ ಕೇಳಿದರೆ 7th ರಿಸಲ್ಟ್ ಅಂದರೆ ಲೈಕ್ ಇದು ಮುಗ್ದಿದೆ, ವ್ಯಾಲ್ಯೂಯೇಷನ್ ಎಲ್ಲದು ಮುಗ್ದಿದೆ. ಸೊ ಇವಾಗ ನಿಮಗೆ 7th ರಿಸಲ್ಟ್ ಅಂತ ಹೇಳ್ತಾ ಇದ್ದಾರೆ. ಸೊ ಆಲ್ಮೋಸ್ಟ್ 7th ರಿಸಲ್ಟ್ ಬರುತ್ತೆ, ಯಾಕಂದರೆ ವ್ಯಾಲ್ಯೂಯೇಷನ್ ಮುಗ್ದಿದೆ ಅಂತ ಆದರೆ ಜಸ್ಟ್ ಏನು ವ್ಯಾಲ್ಯೂಯೇಷನ್ ಮುಗ್ದಿರ್ತಾರೆ ಆ ಮಾರ್ಕ್ಸನ್ನು ಇನ್ನು ಅವರು ವೆಬ್ಸೈಟಿಗೆ ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡಿ ಮತ್ತು ಟೆಕ್ನಿಕಲ್ ಕೆಲಸಗಳು ಇರುತ್ತೆ ಅಷ್ಟೇ. ಓಕೆ, ಸೊ ಇನ್ನು ಬ್ಯಾಕ್ಗ್ರೌಂಡಲ್ಲಿ ಏನೆಲ್ಲ ಕೆಲಸ ಮಾಡಬೇಕು ಅದನ್ನು ಮಾಡ್ತಾರೆ. ಅದು ಬಿಟ್ಟು ಕರೆಕ್ಷನ್ನು ಅದೆಲ್ಲದು ಮುಗ್ದಿದೆ. 7th ರಿಸಲ್ಟ್ ಬರ್ಬೋದು, ಬಟ್ ಅಫಿಷಿಯಲ್ ಆಗಿ ಇನ್ನೂ ಇದು ಬರಲಿಲ್ಲ, ಇನ್ಫಾರ್ಮೇಷನ್ ಬರಲಿಲ್ಲ. ಸೊ ಅಫಿಷಿಯಲ್ ಇನ್ಫಾರ್ಮೇಷನ್ನು ಈಗ ಇನ್ ಕೇಸ್ 7th ರಿಸಲ್ಟ್ ಬರೋದಿದ್ದರೆ ಪ್ರೀವಿಯಸ್ ಡೇ ಅವರು ಪತ್ರಿಕಾಗೋಷ್ಠಿಯನ್ನು ಕರೀತಾರೆ. ಯಾರು ನಮ್ಮ ಎಜುಕೇಷನ್ ಮಿನಿಸ್ಟರ್ ಇದ್ದಾರೆ ನೋಡಿ, ಅವರು ಬಂದು ಪತ್ರಿಕಾಗೋಷ್ಠಿಯನ್ನು ಕರೆದು ನಾಳೆ ರಿಸಲ್ಟ್, ಸೆಕೆಂಡ್ PUC ರಿಸಲ್ಟನ್ನು ನಾಳೆ ಅನೌನ್ಸ್ ಮಾಡಲಾಗುವುದು ಅಂತ ಒಂದು ಪತ್ರಿಕಾಗೋಷ್ಠಿಯನ್ನು ಕರೀತಾರೆ. ಸೊ ಅದು ಕರೆದ್ರೆ ಈಗ 7th ರಿಸಲ್ಟ್ ಆಗೋದಾದರೆ ನಾಳೆ ಕರೆಯೋ ಚಾನ್ಸಸ್ ವೆರಿ ಹೈ ಇದೆ. ಇಲ್ಲದೇ ಇದ್ದರೆ 8th ಅಥವಾ 9th ಒಳಗಡೆ 100% ಬರುತ್ತೆ. ಓಕೆ, ಸೊ ಯು ಡೋಂಟ್ ನೀಡ್ ಟು ವರಿ. ರಿಸಲ್ಟ್ ಬಗ್ಗೆ ಏನು ವರಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಕರೆಕ್ಷನ್ಗಳು ಲಿಬರಲ್ ಆಗಿ ಇರುತ್ತೆ. ಸೊ ಅದ್ರ ಬಗ್ಗೆನೂ ವರಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಸರ್ ಸ್ಟ್ರಿಕ್ಟ್ ಆಗಿ ಮಾಡ್ತಾರಾ? ಇಲ್ಲ, ನಾನು ಮೊದಲೇ ಹೇಳಿದ್ದೇನೆ, ಯಾವಾಗ ನಿಮಗೆ ಔಟ್ ಆಫ್ 100, ನಾನೀಗ 100 ನಿಮಗೆ ಎಕ್ಸಾಂಪಲ್ ಆಗಿ ತಗೊಳ್ತಾ ಇರೋದು. ಎಲ್ಲ ಸಬ್ಜೆಕ್ಟ್ಗಳು ಔಟ್ ಆಫ್ 100 ಇಲ್ಲ, ಕೆಲವೊಂದು 70 ಇದೆ, ಕೆಲವೊಂದು 80 ಇದೆ. ಬಟ್ ಔಟ್ ಆಫ್ 100 ನಿಮಗೆ ಮೋರ್ ದ್ಯಾನ್ 97 ಬಂದಾಗ ಸ್ವಲ್ಪ ಕರೆಕ್ಷನನ್ನು ಒನ್ ಟೈಮ್ ಜಾಸ್ತಿ ಕ್ರಾಸ್ ಚೆಕ್ ಮಾಡ್ತಾರೆ. ಬಿಟ್ಟರೆ ಅಲ್ಲಿ ಕರೆಕ್ಷನ್ ಸ್ಟ್ರಿಕ್ಟ್ ಅನ್ನೋದು ಆಗಲ್ಲ, ಏನಿಲ್ಲ. ಓಕೆ, ಸೊ ನೋ ನೀಡ್ ಟು ವರಿ. ಯಾರು ಕೂಡ ರಿಸಲ್ಟ್ ಬರುತ್ತೆ ಅಂತ ಪ್ಯಾನಿಕ್ ಆಗಿರೋದು, ನೈಟ್ ನಿದ್ದೆ ಮಾಡದೇ ಇರೋದು ಅದೆಲ್ಲ ಮಾಡ್ಲಿಕ್ಕೆ ಹೋಗಬೇಡಿ, ಸರಿನಾ? ಸೊ ರಿಸಲ್ಟ್ ಬರೋ ಪ್ರೀವಿಯಸ್ ಡೇ ಅವರು ಪತ್ರಿಕಾಗೋಷ್ಠಿನ ಕರೀತಾರೆ. ಪತ್ರಿಕಾಗೋಷ್ಠಿ ಬಂದಾಗ ಆಯಿತಾ, ಪ್ರೆಸ್ ಕಾನ್ಫರೆನ್ಸ್ ಬಂದಾಗ ನಾನು ಖಂಡಿತ ನಿಮ್ಗೆ ಹೇಳ್ತೇನೆ, ನೆಕ್ಸ್ಟ್ ಡೇ ರಿಸಲ್ಟ್ ಬರುತ್ತೆ. ಅಪ್ರಾಕ್ಸಿಮೇಟ್ಲಿ 8 ಅಥವಾ 9 ಒಳಗಡೆ 100% ಬಂದೇ ಬರುತ್ತೆ. ಯಾಕಂದರೆ ಕರೆಕ್ಷನ್ ಮುಗ್ದಿದೆ ಅಂತ ಹೇಳಿದ್ರೆ ಇನ್ನು ಟೆಕ್ನಿಕಲ್ ಕೆಲಸಗಳು ಬಾಕಿ ಇರೋದು ಅದನ್ನು ಮಾಡ್ತಾರೆ. ಓಕೆ, ಇದು ಒಂದೇದು. ಅದಾದಮೇಲೆ ಸೈನ್ಸ್ ಸ್ಟೂಡೆಂಟ್ಸ್ಗಳಿಗೆ ನಾನು ಹೇಳ್ತಾ ಇರೋದು, ದಯವಿಟ್ಟು ರಿಸಲ್ಟ್ ಬಂದ ತಕ್ಷಣ, ರಿಸಲ್ಟ್ ಬಂತು ಅಂತ ಅಂದ್ಕೊಳ್ಳಿ, ಇನ್ ಕೇಸ್ ಎಕ್ಸ್ಪೆಕ್ಟೆಡ್ ಬಂತ ದಟ್ ಇಸ್ ವೆಲ್ ಆ್ಯಂಡ್ ಗುಡ್. ನಿಮಗೆ ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್ ಬಂದರೆ ದಟ್ಸ್ ಗುಡ್. ಬರಲೇ ಇಲ್ವಾ, ನೋ ನೀಡ್ ಟು ವರಿ. ಓಕೆ, ಸೊ ಫಾರ್ ಎಕ್ಸಾಂಪಲ್ ನೀವು ಫಿಸಿಕ್ಸಲ್ಲಿ ಅಥವಾ ಕೆಮಿಸ್ಟ್ರಿಯಲ್ಲಿ ಒಂದು 90 ಎಕ್ಸ್ಪೆಕ್ಟ್ ಮಾಡಿದ್ರಿ, ನಿಮಗೆ ಎಕ್ಸಾಮ್ ರಿಸಲ್ಟ್ ಬಂದಾಗ ನೋಡ್ತೀರಾ 85 ಬಂದಿದೆ, ಸರ್ 5 ಮಾರ್ಕ್ಸ್ ಹೋಗಿದೆ ಅಂತ ನೀವು ಪ್ಯಾನಿಕ್ ಆಗಲಿಕ್ಕಿಲ್ಲ. ಯಾಕಂದರೆ ಸೆಕೆಂಡ್ ಬೋರ್ಡ್ ಎಕ್ಸಾಮ್ ಇದೆ. ನೀವು ಇಲ್ವಾ, ನಿಮಗೆ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಬರಲಿಲ್ವಾ, ಸೆಕೆಂಡ್ ಬೋರ್ಡ್ ಎಕ್ಸಾಮಿಗೆ ಇದು ಮಾಡಿ, ಏನು ಹೇಳ್ತಾರೆ, ರಿಜಿಸ್ಟರ್ ಮಾಡಿ. ಓಕೆ, ಸೊ ಸದ್ಯಕ್ಕೆ ನೀವು ಯಾವುದೇ ಕಾರಣಕ್ಕೂ ಟೆನ್ಷನ್ ತೊಗೊಳ್ಳಿಕ್ಕೆ ಹೋಗಬೇಡಿ. ಬಿಕಾಸ್ ಯು ಹ್ಯಾವ್ 3 ಬೋರ್ಡ್ ಎಕ್ಸಾಮ್ಸ್. ಬಟ್ KCETಗೆ ಅಂದರೆ ಅಕಾರ್ಡಿಂಗ್ ಟು ದೇರ್ ಬ್ರೋಷರ್, ಅವರ ಬ್ರೋಷರ್ಲಿ ಏನು ಹೇಳಿದ್ದಾರೆ ಕೇಳಿದರೆ, ಎಲ್ಲ ಬೋರ್ಡ್ ಎಕ್ಸಾಮ್ನ ರಿಸಲ್ಟನ್ನು ಎಂಟ್ರೆನ್ಸ್ ಎಕ್ಸಾಮ್ಗೆ ನೀವು ಕನ್ಸಿಡರ್ ಮಾಡಲೇಬೇಕು ಅಂತ ಹೇಳಿದ್ದಾರೆ. ಬಟ್ 3rd ಬೋರ್ಡ್ ಎಕ್ಸಾಮನ್ನು ನಾನು ಇಲ್ಲಿವರೆಗೆ ಕನ್ಸಿಡರ್ ಮಾಡಿಲ್ಲ, ಬಟ್ ಗೊತ್ತಿಲ್ಲ, ಈ ವರ್ಷ ಕನ್ಸಿಡರ್ ಮಾಡ್ಬೋದೇನೋ. ಬಟ್ ಸೆಕೆಂಡ್ ಎಕ್ಸಾಮ್ ಇದು ಮಾರ್ಕ್ಸನ್ನು 100% KCETಗೆ ಕನ್ಸಿಡರ್ ಮಾಡ್ತಾರೆ. ಸೊ ಯು ಹ್ಯಾವ್ ಸೆಕೆಂಡ್ ಬೋರ್ಡ್ ಎಕ್ಸಾಮ್. ಸೊ ಅದಕ್ಕೆ ವರಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ನಿಮಗೆ ಇವಾಗ ಫಸ್ಟ್ ರಿಸಲ್ಟ್ ಬಂತ, ಓಕೆ, ಎಕ್ಸ್ಪೆಕ್ಟೆಡ್ ಬಂತ, ಇಟ್ಸ್ ಗುಡ್. ಬರಲಿಲ್ವಾ, ವರಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಈಗ ಸದ್ಯಕ್ಕೆ KCETಗೆ ಪ್ರಿಪೇರ್ ಆಗಿ ಸುಮ್ಮನೆ ತಲೆಯಲ್ಲಿ ಬೋರ್ಡ್ ರಿಸಲ್ಟ್ ಬಂತು, ನಂದು ಅದಾಯಿತು ಇದಾಯಿತು ಅಂತ ಟೆನ್ಷನ್ ತಗೊಳ್ಳಿಕ್ಕೆ ಹೋಗಬೇಡಿ. ಯಾಕಂದರೆ ಬೋರ್ಡ್ ನಿಮ್ಗೆ ಇನ್ನೊಂದು ಚಾನ್ಸ್ ಇದೆ ಬರೀಲಿಕ್ಕೆ, ಬಟ್ KCET ಚಾನ್ಸ್ ಇಲ್ಲ. KCET ಅನ್ನೋದು ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಂದೊಂದು ಮಾರ್ಕ್ಸು ಕೂಡ ನಿಮಗೆ, ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳೋದು, ನಿಮಗೆ ಬೋರ್ಡ್ಸಲ್ಲಿ PCM ಅಲ್ಲಿ 3 ಮಾರ್ಕ್ಸ್ ಅಂತ ಹೇಳಿದರೆ 1%. ಅದೇ ನಿಮಗೆ KCETಯಲ್ಲಿ 3 ಮಾರ್ಕ್ಸನ್ನು ತೆಗೆದ್ರೆ ಆಲ್ಮೋಸ್ಟ್ ನಿಮಗೆ 2%, ನಾಟ್ ಎಕ್ಸಾಕ್ಟ್ಲಿ ಬಟ್ ಆಲ್ಮೋಸ್ಟ್ 2% ಮ್ಯಾಟ್ರ್ ಆಗುತ್ತೆ. ಸೊ ಒಂದೊಂದು ಮಾರ್ಕ್ಸು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಈ ಲಾಸ್ಟ್ ಒಂದು 20 ಡೇಸ್ನ ಒಂದೊಂದು ಡೇನೂ ಕೂಡ, ಒಂದೊಂದು ಮಿನಿಟು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ದಯವಿಟ್ಟು ನೀವು ರಿಸಲ್ಟ್ ಬರುತ್ತೆ, ಅದು ಬರುತ್ತೆ, ಇದು ಬರುತ್ತೆ ಅಂತ ಟೆನ್ಷನ್ ತೊಗೊಳ್ಬೇಡಿ. ಬಂದರೆ ಬಂತು, ಎಕ್ಸ್ಪೆಕ್ಟೆಡ್ ಬಂತ
ಇಟ್ಸ್ ವೆಲ್ ಆ್ಯಂಡ್ ಗುಡ್. ಬರಲಿಲ್ವಾ, ಸೆಕೆಂಡ್ ಬೋರ್ಡ್ ಎಕ್ಸಾಮ್ ಇದೆ, ಯಾವ ಸಬ್ಜೆಕ್ಟಲ್ಲಿ ಕಡಿಮೆ ಬಂದಿದೆ ಅದನ್ನು ಸೆಕೆಂಡ್ ಬೋರ್ಡ್ ಎಕ್ಸಾಮ್ ಬರೀಬೋದು. 23-24ಕ್ಕೆ ಎಕ್ಸಾಮ್ ಆಗುತ್ತೆ. ಅದಾದ ನಂತರ ಸೆಕೆಂಡ್ ಬೋರ್ಡ್ ಎಕ್ಸಾಮ್ ಯಾವ ಸಬ್ಜೆಕ್ಟ್ ಇದೆ ಕಂಪ್ಲೀಟಾಗಿ, ಅದು ನಿಮಗೆ 6 ಸಬ್ಜೆಕ್ಟ್ ಓದಬೇಕಂತಿಲ್ಲ. ಯಾವುದೋ 1-2 ಮ್ಯಾಕ್ಸಿಮಮ್ ಅಂದರೆ 3 ಸಬ್ಜೆಕ್ಟ್ಸನ್ನು ನೀವು ಬರೀಬೋದು. 1-2 ಇದ್ದರೆ ಕಂಪ್ಲೀಟ್ಲಿ ನಿಮಗೆ 3-4 ಡೇಸ್ ಒಂದೇ ಸಬ್ಜೆಕ್ಟನ್ನು ಆರಾಮ್ಸೆ ಕೂತ್ಕೊಂಡು ಬರೀಬೋದು. ಓಕೆ, ಸೊ ಅದ್ರ ಬಗ್ಗೆ ವರಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಸೊ ಸದ್ಯಕ್ಕೆ ರಿಸಲ್ಟ್ ಬಗ್ಗೆ ಹೆಚ್ಚು ಟೆನ್ಷನ್ ತಗೊಳ್ಳಿಕ್ಕೆ ಹೋಗಬೇಡಿ. ರಿಸಲ್ಟ್ ಬಂದ ಮೇಲೂ ಕೂಡ ಅಷ್ಟೇ ಯಾವುದೇ ಕಾರಣಕ್ಕೂ ಅದರ ಬಗ್ಗೆ ಯೋಚನೆ ಮಾಡಿಕೊಂಡು KCET ಕಾನ್ಸಂಟ್ರೇಟ್ ಮಾಡೋದನ್ನು ಬಿಡಬೇಡಿ. ದಯವಿಟ್ಟು KCET ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಸೆಕೆಂಡ್ ಬೋರ್ಡ್ ಎಕ್ಸಾಮ್ನ ರಿಸಲ್ಟನ್ನು KCETಗೆ 100% ತಗೊಳ್ತಾರೆ, ಗ್ಯಾರಂಟಿ ತಗೊಳ್ತಾರೆ. ಸೊ ವರಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಇದ್ರ ರಿಲೇಟೆಡ್ ಅಪ್ಡೇಟ್ಸ್ಗಳು ಬಂದರೆ ಪ್ರೀವಿಯಸ್ ಡೇಯಲ್ಲಿ ಪ್ರೆಸ್ ಕಾನ್ಫರೆನ್ಸನ್ನು ಕರೀತಾರೆ, ಆವಾಗ ನಾನು ನಿಮಗೆ ಅಪ್ಡೇಟನ್ನು ಕೊಡ್ತೇನೆ. ಓಕೆ, ಇದ್ರ ಬಗ್ಗೆ ವರಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಓಕೆ, ಸೊ ಇದು ಬಿಟ್ಟು ಈ ವರ್ಷದ ಕೌನ್ಸಿಲಿಂಗ್ ರಿಲೇಟೆಡ್ ಒಂದು KEA ಡೈರೆಕ್ಟರ್ ಆಗಿರುವಂತಹ ಶ್ರೀ ಪ್ರಸನ್ನ ಕುಮಾರ್ ಸರ್ ಅವರು ಒಂದು ಇದರಲ್ಲಿ ಒಂದು ಇಂಟರ್ವ್ಯೂ ಟೈಪ್ ಬಂದಿತ್ತು, ಡೆಕ್ಕನ್ ಹೆರಾಲ್ಡ್ ಮತ್ತು ಪ್ರಜಾವಾಣಿ ಅವ್ರು ಮಾಡಿದ್ದು ಅಂದ್ಕೊಳ್ತೇನೆ. ಸೊ ಅದರಲ್ಲಿ ಒಂದು ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ. ಅದ್ರ ರಿಲೇಟೆಡ್ ವೀಡಿಯೋವನ್ನು ನಂದು ಇನ್ನೊಂದು ಚಾನಲ್ ಇದೆಯಲ್ಲ ಅದರಲ್ಲಿ ನಾನು ಅಪ್ಲೋಡ್ ಮಾಡ್ತೇನೆ ಸದ್ಯದಲ್ಲೇ. ದಯವಿಟ್ಟು ನೀವು ಅದಕ್ಕೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಆ ಚಾನಲ್ಗೂ ಸಬ್ಸ್ಕ್ರೈಬ್ ಆಗಿ. ಯಾಕಂದರೆ ಮ್ಯಾನೇಜ್ಮೆಂಟ್ ಸೀಟ್ ಬಗ್ಗೆ ಅಥವಾ ಕೌನ್ಸಿಲಿಂಗ್ ಬಗ್ಗೆ ತುಂಬ ಲೆಂದಿ ಪ್ರಾಸೆಸ್ ಇದು. ಕೌನ್ಸಿಲಿಂಗು ಅರೌಂಡ್ 2.5 ಮಂತ್ಸ್ ಇರುತ್ತೆ. ಸೊ ಕಂಪ್ಲೀಟ್ ಪ್ರಾಸೆಸ್ಸಲ್ಲಿ ನಿಮ್ಮ ಜೊತೆ ನಾವಿರ್ತೇವೆ. ಸೊ ಆ ರಿಲೇಟೆಡ್ ಅಪ್ಡೇಟ್ಸ್ಗಳು ನಿಮ್ಗೆ ಬರಬೇಕು ಅಂತಿದ್ರೆ ನಮ್ಮ ಆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರ ವಿಡಿಯೋದು ಅಥವಾ ಆ ಚಾನಲ್ನ ಡಿಸ್ಕ್ರಿಪ್ಷನ್ ಲಿಂಕ್ನ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಸೊ ನೋ ನೀಡ್ ಟು ವರಿ, ರಿಸಲ್ಟ್ ಬಗ್ಗೆ ನಾನು ಅಪ್ಡೇಟ್ ಕೊಡ್ತೇನೆ. ಸರಿನಾ? KCETಗೆ ಪ್ರಿಪೇರ್ ಆಗ್ತಾ ಇದ್ದರೆ ನಮ್ಮ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ ಅಂತ ಹೇಳ್ತಾ ಇದಿಷ್ಟು ಈ ವಿಡಿಯೋದಲ್ಲಿ ಆಗಿರುತ್ತೆ. ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಇನ್ಫಾರ್ಮೇಟಿವ್ ಆಗಿದೆ, ನಿಮ್ಮ ಫ್ರೆಂಡ್ಸ್ ಜೊತೆ ನಿಮ್ಮ ಫ್ಯಾಮಿಲಿ ಮೆಂಬರ್ ಜೊತೆ ಶೇರ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ನಾನು ನಿಖಿಲೇಶ್ ಸೈನ್ ಆಫ್ ಆಗ್ತಾ ಇದ್ದೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್. ಟೇಕ್ ಬಾಯ್. ಟೇಕ್ ಕೇರ್ ಸ್ಟೂಡೆಂಟ್ಸ್.